ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Why it is of no use? Because x ಪಾಸಿಟಿವ್ ಕೊಟ್ರೆ ಎಲ್ಲ ಪಾಸಿಟಿವ್ ಇರುತ್ತೆ, ಆಡ್ ಆದ್ರೆ 0 ಬರಲ್ಲ, ಚಾನ್ಸ್ ಇಲ್ಲ. ಕರೆಕ್ಟ್? ಯಾವಾಗ ನಂಗೆ 0 ಬರುತ್ತೆ, ಒಂದು ಪಾಸಿಟಿವ್ ನೆಗೆಟಿವ್ ಆಗಿದಾಗ. ಅಂದ್ರೆ ಈ ತರ ಕಾಮನ್ ಸೆನ್ಸ್ ಯೋಚನೆ ಮಾಡ್ಬೇಕು ಒಂದ್ಸಲಿ. ಪಾಸಿಟಿವ್ ಕೊಟ್ಟಾಗ ಬರೀ ಪಾಸಿಟಿವ್ ಬರುತ್ತಿದ್ದು, ಕರೆಕ್ಟಾ? ಬಟ್ ನಂಗೆ ಏನ್ ಬರ್ಬೇಕು? 0 ಬರ್ಬೇಕು ಅಂದ್ರೆ ಪಾಸಿಟಿವ್ ಟರ್ಮ್ಸ್ ಗೆ ಹ್ಯಾವ್ ಟು ಆಡ್ ಫ್ಯೂ ನೆಗೆಟಿವ್ ಟರ್ಮ್ಸ್. ಸೊ ಡೋಂಟ್ ಮೆಮೊರೈಸ್. ಇನ್ ದಿಸ್ ಪ್ರಾಬ್ಲಮ್, can I start substituting -1? -1 ಕೊಟ್ರೆ ಏನಾಗುತ್ತೆ? -1 plus 13 minus 32 plus 20. ಕರೆಕ್ಟಾ? ಯಾಕೆ? -1 ಕ್ಯೂಬ್ -1 ಮೈನಸ್ ಕೊಟ್ಟರು ಒಂದೇ, ಪ್ಲಸ್ ಕೊಟ್ಟರು ಒಂದೇ. ಇದಕ್ಕೆ ಮೈನಸ್, ಅದಕ್ಕೆ ಪ್ಲಸ್. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ಸ್, ಇಸ್ ಇಟ್ 0? 0 ಬಂತ? 0 ಬಂತು ತಾನೆ? Therefore, what is a factor? X plus 1 is a factor of p of x. ನಾನು ಯಾಕೆ 1 ಕೊಡ್ಲಿಲ್ಲ, ಯಾಕೆ 0 ಕೊಡ್ಲಿಲ್ಲ ಅನ್ನೋದು ಅರ್ಥ ಆಯ್ತಾ? ವೈ ಐಸ್ ಡೈರೆಕ್ಟ್ಲಿ ಸ್ಟಾರ್ಟೆಡ್ ಫ್ರಮ್ -1. ಇಲ್ಲ ಸರ್, ನಾನು 0 ಕೊಟ್ಟು ಟ್ರೈ ಮಾಡ್ತೀನಿ, 1 ಕೊಟ್ಟು ಟ್ರೈ ಮಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ರಾಂಗ್. Is it clear? It's not wrong. Okay, ಬೇಗ ಕ್ವಿಕ್ ಆಗಿ ಲಾಂಗ್ ಡಿವಿಷನ್ ಮಾಡಿ. ಏನಿದೆ? x ಕ್ಯೂಬ್ ಪ್ಲಸ್ 13x ಸ್ಕ್ವೇರ್ ಪ್ಲಸ್ 32x ಪ್ಲಸ್ 20 ಶುಡ್ ಬಿ ಡಿವೈಡೆಡ್ ಬೈ, ಯಾರಿಂದ ಡಿವೈಡ್ ಮಾಡಬೇಕು? x ಪ್ಲಸ್ 1. ಗುಡ್. ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು? x ಸ್ಕ್ವೇರ್. x ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ x ಕ್ಯೂಬ್ ಪ್ಲಸ್ x ಸ್ಕ್ವೇರ್. ಚೇಂಜ್ ಆಫ್ ಸೈನ್. ಸೊ ಎಷ್ಟು ಬಂತು? ಎಷ್ಟು x ಸ್ಕ್ವೇರ್ಡ್? 12x ಸ್ಕ್ವೇರ್ಡ್ ಪ್ಲಸ್ 32x ಪ್ಲಸ್ 20. Now you have x, you want 12x squared. So ಏನ್ ಆಡ್ ಮಾಡ್ತೀರಾ? Is it 12x? 12x ಆಡ್ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ 12x. ಚೇಂಜ್ ಆಫ್ ಸೈನ್ ಮಾಡ್ಕೊಡಿ. ಸೊ 20x ಪ್ಲಸ್ 20. ಕರೆಕ್ಟಾ? ಬಿಕಾಸ್ 32x minus 12x is 20x. ಈಗ ನಮ್ಮ ಹತ್ರ x ಇದೆ, ನಮಗೆ 20x ಬೇಕು. ಪ್ಲಸ್ 20 ಮಾಡ್ಕೊಂಡ್ರೆ ಏನಾಗುತ್ತೆ? 20x ಪ್ಲಸ್ 20. ಸೊ ಎರಡು ಚೇಂಜ್ ಆಫ್ ಸೈನ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? 0 ಉಳ್ಕೊಳ್ಳೇಬೇಕು. ಯಾಕೆ? ಫ್ಯಾಕ್ಟರ್ ಥಿಯರಮ್. ಓಕೆ, ನಾವು ಇಲ್ಲೇ ಬೇಕಾದ್ರೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಬಿಡಿ ಸ್ಟೂಡೆಂಟ್ಸ್. ಪ್ರಾಡಕ್ಟ್ ಏನ್ ಬರಬೇಕು? 20. ಸಮ್ ಎಷ್ಟು ಬರಬೇಕು? ಪ್ಲಸ್ 12. ಯಾವ ನಂಬರ್ ಇದೆ?
ಯಾಕೆ 10 plus 2 ಎಷ್ಟು 12 ಸಮ್ 10 into 2 ಎಷ್ಟು 20 ಬಂತ ಪ್ರಾಡಕ್ಟ್. ಸೊ ಕಾಮನ್ ತಗೊಂಡ್ರೆ ಫಸ್ಟ್ 2 ಟರ್ಮ್ಸ್ ಅಲ್ಲಿ ಯು ಆರ್ ಲೆಫ್ಟ್ ವಿತ್ x plus 10 plus 2 ಕಾಮನ್ ತಗೊಂಡ್ರೆ ಯು ಆರ್ ಲೆಫ್ಟ್ ವಿತ್ x plus 10. ಸೊ ವಾಟ್ ಇಸ್ ಕಾಮನ್? x plus 10 ಕಾಮನ್ ತಗೊಂಡ್ರೆ x plus 2 ಉಳ್ಕೊಂತು. ಕರೆಕ್ಟಾ? ಇದನ್ನ ನೀವು ಬೇಕಾದ್ರೆ ಆಮೇಲೂ ಮಾಡಬಹುದು, ಬಟ್ ನಾನು ಈಗಲೇ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸೈಡ್ ಅಲ್ಲಿ. Okay, now what is the dividend here? X cube plus 13x squared plus 32x plus 20, correct? What is the divisor? X plus 1. What is the quotient? X squared plus 12x plus 20. What is the remainder? 0. What is the relation between those four? Dividend is equal to dividend is equal to divisor into quotient remainder plus remainder, that is 0. ಈಗ ಆಲ್ರೆಡಿ ಹೇಳಿದೀವಿ ಇದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಲ್ಲಿ ಏನ್ ಆನ್ಸರ್ ಬರುತ್ತೆ? x plus 2 and x plus 10. ಅರ್ಥ ಆಯ್ತಾ? ಇಲ್ಲ ನೀವೇನ್ ಮಾಡ್ಬೋದು, ಟೆಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಬಂದಾಗ ಯು ಕ್ಯಾನ್ ಡೂ ದ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಂಡ್ ರೈಟ್ ಆನ್ಸರ್. ನಾನು ಒಂದೇ ಶೀಟ್ ಅಲ್ಲಿ ಎರಡು ಆಗಿ ಹೋಗ್ಲಿ ಅಂತ ಅಲ್ಲೇ ಸೈಡ್ ಅಲ್ಲಿ ಆರೋ ಮಾರ್ಕ್ ಹಾಕಿ ಬರ್ದಿದ್ದೆ. ನಾವು ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ನೋಟ್ ಅಂತ ಕೇಳಿರ್ತೀನಿ. ಈಗ ಏನಿದೆ ಪ್ರಾಬ್ಲಮ್? ಎರಡು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಫ್ಯಾಕ್ಟರೈಸ್ x cube plus 13x squared plus 32x plus 20 ಅಂತ ಕೇಳಿದ್ರೆ, ಅಥವಾ find the zeros of x cube plus 13x squared plus 32x plus 20 ಅಂತ ಕೇಳಿರ್ತಾರೆ. ಜಸ್ಟ್ ಅಬ್ಸರ್ವ್ ಮಾಡಿ ಇದೆರಡು ಕ್ವಶನ್ ಸ್ಟೂಡೆಂಟ್ಸ್. ಕ್ವಶನ್ ಒಂದೇನಾ ಬೇರೆ ಬೇರೆನಾ? Are these two questions same or different? Question is different. Why? ಇಲ್ಲಿ ಪಾಲಿನಾಮಿಯಲ್ ಸೇಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಪಾಲಿನಾಮಿಯಲ್ಸ್ ಆರ್ ಸೇಮ್ ಬಟ್ ದ ಕ್ವಶನ್ ಇಸ್ ಡಿಫರೆಂಟ್. ಈಗ ಈ ಪ್ರಾಬ್ಲಮ್ ಕೇಳಿದಾರೆ, ಫ್ಯಾಕ್ಟರೈಸ್ x cube plus 13x squared plus 32x plus 20 ಮಾಡ್ಬೋದಾ? ಮಾಡಿದ್ವಲ್ಲ ಈಗ. ಬಟ್ ಫೈಂಡ್ ದ ಝೀರೋಸ್ ಅಂತ ಕೇಳಿದಾರೆ, ಇವಾಗ ಏನ್ ಮಾಡ್ತೀರಾ? ಯಾಕೆ ರಿಮೈಂಡರ್ ಥಿಯರಮ್ ಹಾಕ್ಬೇಕು? ನೀವೆಲ್ಲ ಮಾಡಿ ಹುಡುಕಿದೀರಾ. ಇದ್ರದ್ದು ಝೀರೋ ಏನೋ, ಇದ್ರ ಝೀರೋ ಏನೋ, ಇದ್ರ ಝೀರೋ ಏನೋ, ಹಂಗಂದ್ರೆ ಇದ್ರ ಝೀರೋ ಏನಾಗ್ಬೇಕು? ಬಿಕಾಸ್ ದೇ ಆರ್ ಈಕ್ವಲ್ ನಾ. ಈಕ್ವಲ್ ಅಂದ್ರೆ ಏನು? ಇವ್ರು ಏನಾಗ್ಬೇಕು, ಇವ್ರು ಅದೇ ಆಗಿರ್ಬೇಕು. ಸೊ ವಾಟ್ ಇಸ್ ದ ಝೀರೋ ಆಫ್ ದಿಸ್? -1, -2, -10. ಅದನ್ನ ಕೇಳಿದ್ರೆ ಇನ್ನೊಂದು ಸ್ಟೆಪ್ ಬರೀಬೇಕು ಎಕ್ಸ್ಟ್ರಾ ಅಷ್ಟೇ. ನಾನು ನಿಮ್ಗೆ ಇನ್ನೂ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅರ್ಥ ಆಗಿಲ್ಲ. ಅಲ್ಲಿ ನಾನು ಬರ್ಸಿದ್ದೆ ಲಾಸ್ಟ್ ವೀಕ್. ಫ್ಯಾಕ್ಟರೈಸ್ ಮಾಡೋದು ಯಾಕೆ? ಟು ಫೈಂಡ್ ದ ಝೀರೋ ಆಫ್ ದ ಪಾಲಿನಾಮಿಯಲ್. ಸಿ ಒಂದು ಫ್ಲೋ ಚಾರ್ಟ್ ತರ ಬರ್ಕೊಳ್ಳಿ. ನಮಗೆ ಸ್ಟೂಡೆಂಟ್ಸ್, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಪಾಲಿನಾಮಿಯಲ್ ಬೇಸ್ಡ್ ಆನ್ ಡಿಗ್ರೀಸ್ ಆರ್ ಟರ್ಮ್ಸ್. 9th ಸ್ಟ್ಯಾಂಡರ್ಡ್ ಅಲ್ಲಿ ಡಿಗ್ರೀಸ್. ಸಪೋಸ್ ಇಫ್ ದ ಪಾಲಿನಾಮಿಯಲ್ ಇಸ್ linear, it has how many zeros? Only 1 0. ಅದ ಹೆಂಗ್ ಹುಡುಕಕ್ ಬರತ್ತಾ? ಹೈಯೆಸ್ಟ್ ಡಿಗ್ರಿ 1 ಇರತ್ತೆ, ಅದಕ್ಕೆ ಲೀನಿಯರ್ ಅಂತೀವಿ. ಅದ್ರದ್ದು 0 ಹುಡುಕಕ್ ಬರತ್ತಾ? ಹೆಂಗ್ ಹುಡುಕ್ತೀರಾ? ಈಕ್ವೇಟೆಡ್ ಟು 0, ರಫ್ ವರ್ಕ್. ಈಗ ಲೀನಿಯರ್ ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ax plus b ಫಾರ್ಮ್ ಅಲ್ಲಿ ಇರುತ್ತೆ. ಸಪೋಸ್ ನಮ್ಗೆ ಏನಾರ ಕ್ವಾಡ್ರಾಟಿಕ್ ಕೊಟ್ರೆ ನಾವೇನ್ ಮಾಡ್ಬೋದು? ಫಸ್ಟ್ ಅದನ್ನ ಫ್ಯಾಕ್ಟರೈಸ್ ಮಾಡೋದು. ಫ್ಯಾಕ್ಟರೈಸ್ ಮಾಡ್ಬಿಟ್ಟು
you can find yes zeros at most 2 zeros. Correct? ನೀವು ಕೇಳ್ಬೋದು ಯಾಕಂದ್ರೆ ಸರ್ ಲೀನಿಯರ್ ಅಲ್ಲಿ ಫ್ಯಾಕ್ಟರೈಸ್ ಮಾಡಲಿಲ್ಲ ಅಂದ್ರೆ ಲೀನಿಯರ್ ಫ್ಯಾಕ್ಟರೈಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಫ್ಯಾಕ್ಟರೈಸ್ ಮಾಡಕ್ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ ಮೆಥಡ್ ಯೂಸ್ ಮಾಡ್ತೀರಾ? Yes, split the middle term. ಈ ಐಡಿಯಾ ಯೂಸ್ ಮಾಡ್ಕೋತೀರಾ. ಕರೆಕ್ಟಾ? ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಯೂಸ್ ಮಾಡ್ಕೋತೀರಾ. ಸಪೋಸ್ ಗಿವನ್ ಪಾಲಿನಾಮಿಯಲ್ ಏನಾರ ಕ್ಯೂಬಿಕ್ ಆಗಿದ್ರೆ ಫಸ್ಟ್ ಏನ್ ಮಾಡ್ಬೇಕು? ಫ್ಯಾಕ್ಟರೈಸ್ ಮಾಡಬೇಕು. ಬಟ್ ಇದು ಫ್ಯಾಕ್ಟರೈಸ್ ಮಾಡಕ್ ಈ ತರ ಇಲ್ಲ. ಏನ್ ಮಾಡಬೇಕು? ಫಸ್ಟ್ ಯು ಶುಡ್ ಯೂಸ್ ಬೋತ್ ದ ಥಿಯರಮ್. ವಿಚ್ ಆರ್ ದೋಸ್ ಥಿಯರಮ್? ಫ್ಯಾಕ್ಟರ್ ಥಿಯರಮ್ ಮತ್ತೆ ರಿಮೈಂಡರ್ ಥಿಯರಮ್ ಎರಡು ಹುಡುಕ್ಬೇಕು. ಕರೆಕ್ಟಾ? ಅದಾದ್ಮೇಲೆ ವಾಟ್ ಯು ನೋಡು, ಯು ಹ್ಯಾವ್ ಟು ಫೈಂಡ್ ಎಷ್ಟು zeros ಇರುತ್ತೆ? ಫೈಂಡ್ ಅಟ್ ಮೋಸ್ಟ್ 3 zeros. ಸೊ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಕಾಂಪ್ಲಿಕೇಟ್ ಆಗ್ತಿದೆ ಅಲ್ಲ. ಲೀನಿಯರ್ ಪಾಲಿನಾಮಿಯಲ್ ಆಗಿದ್ರೆ ಡೈರೆಕ್ಟ್ ಈಸಿ. ಲೀನಿಯರ್ ಪಾಲಿನಾಮಿಯಲ್ ಝೀರೋ ಹುಡುಕೋದು ಫ್ಯಾಕ್ಟರೈಸ್ ಮಾಡ್ದೇನೆ ಹುಡುಕ್ಬಿಡ್ಬೋದು. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಝೀರೋಸ್ ಹುಡುಕಕ್ಕೆ ಫ್ಯಾಕ್ಟರೈಸ್ ಮಾಡೇ ನಾವು ಝೀರೋಸ್ ಹುಡ್ಕಕ್ಕಾಗದು. ಸೊ ಈಗ ನಾನೊಂದು ಹೇಳ್ತೀನಿ ನೋಡಿ. ಸರ್ ನನಗೆ ಝೀರೋಸ್ ಹುಡುಕಕ್ ಬರುತ್ತೆ ಆದ್ರೆ ಫ್ಯಾಕ್ಟರೈಸ್ ಮಾಡಕ್ ಬರಲ್ಲ ಅಂದ್ರೆ ನಂಬ್ತೀರಾ? ಅರ್ಥ ಆಯ್ತಾ ನಾನು ಹೇಳಿದ್ದ? ಝೀರೋಸ್ ಹುಡ್ಕಕ್ ಬರುತ್ತೆ ಆದ್ರೆ ಫ್ಯಾಕ್ಟರೈಸ್ ಮಾಡಕ್ ಬರಲ್ಲ. ಅದ ಹೆಂಗಾಗತ್ತೆ? ಫ್ಯಾಕ್ಟರೈಸ್ ಮಾಡಿ ತಾನೇ ಝೀರೋಸ್ ಹುಡ್ಕಕ್ ಆಗೋದು. ಅದೇ ಸರ್ ನಾನು ಬರೀ ಫ್ಯಾಕ್ಟರೈಸ್ ಕಲ್ತಿದ್ದೀನಿ ಬಟ್ ಝೀರೋಸ್ ಹುಡ್ಕಕ್ ಬರಲ್ಲ ಅಂದ್ರೆ ನಂಬೋದು. ಇನ್ನೇನಿಲ್ಲ ಕಣ, ಇನ್ನೊಂದ್ ಸ್ಟೆಪ್ ಮುಗ್ದೇ ಹೋಯ್ತು. ಏನ್ ಮಾಡೋದು? ರೈಟ್ ಹ್ಯಾಂಡ್ ಸೈಡ್ ಝೀರೋ ಹುಡ್ಕೋದು, ಅದೇ ಲೆಫ್ಟ್ ಹ್ಯಾಂಡ್ ಸೈಡ್ ಝೀರೋ ಆಗೋಗಿರುತ್ತೆ. ಯಾಕೆ? ಈಕ್ವಲ್ಸ್ ತಾನೆ. ಅದೇ ಕ್ಯೂಬಿಕ್ ಆದ್ರೆ ಕ್ವಾಡ್ರಾಟಿಕ್ ಗಿಂತ ಕಾಂಪ್ಲಿಕೇಟ್ ಆಯ್ತು ಈಗ. ಯಾಕೆ? ಡೈರೆಕ್ಟ್ ಆಗಿ ಫ್ಯಾಕ್ಟರೈಸ್ ಮಾಡಕ್ ಆಗಲ್ಲ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟರೈಸ್ ಮಾಡಬಹುದಿತ್ತು. ಯಾವ ಟೆಕ್ನಿಕ್ ಇದೆ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್. ಈ ಫ್ಯಾಕ್ಟರೈಸ್ ಮಾಡಕ್ಕೆ ಫಸ್ಟ್ ಟ್ರಯಲ್ ಅಂಡ್ ಎರರ್ ಅಲ್ಲಿ ಫ್ಯಾಕ್ಟರ್ ಹುಡುಕ್ಬೇಕು. ರಿಮೈಂಡರ್ ಗ್ಯಾರಂಟಿ ಝೀರೋ ಬರಲೇಬೇಕು. ಆ ಕೋಶಂಟ್ ಇಟ್ಕೊಂಡು ಡಿವಿಡೆಂಟ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಮಾಡಿ ಫ್ಯಾಕ್ಟರೈಸ್ ಮಾಡಬೇಕು. ಆ ಫ್ಯಾಕ್ಟರೈಸ್ ಮಾಡಿದ್ಮೇಲೆ ಯು ಕ್ಯಾನ್ ಫೈಂಡ್ ಅಟ್ ಮೋಸ್ಟ್ 3 zeros. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟ್ರೀ? ಅರ್ಥ ಆಯ್ತಾ? ನೋಡಿ, ಇದೊಂದಕ್ಕೋಸ್ಕರ ಸ್ಟೂಡೆಂಟ್ಸ್ ಎಷ್ಟು ಕಷ್ಟ. ಇಲ್ಲಿ ನೋಡಿ, ಲಾಂಗ್ ಜಂಪ್ ಲೀನಿಯರ್ ಇಂದ ಡೈರೆಕ್ಟ್ ಆಗಿ ಝೀರೋ ಹುಡುಕೋದಿದೆ, ಕ್ವಾಡ್ರಾಟಿಕ್ ಇಂದನೂ ಡೈರೆಕ್ಟ್ ಆಗಿ ಝೀರೋ ಹುಡುಕೋದಾಗಿದ್ರೆ ಫ್ಯಾಕ್ಟರೈಸ್ ಬೇಕಾಗಿರ್ಲಿಲ್ಲ. ಸೊ ಇನ್ ಜಸ್ಟ್ ಇಮ್ಯಾಜಿನ್ ಬೈ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ನೇನ್ ತಲೆ ಕೆಡಬಹುದು. ಹೋಗ್ತಾ ಹೋಗ್ತಾ ಕಷ್ಟ ಆಗ್ತಿದೆ ಅಲ್ಲ ನಮಗೆ. ನಮ್ ಸಿಲೆಬಸ್ ಅಲ್ಲಿ ಇರೋದು ಇಲ್ಲಿ ತನಕ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಒಂದು ಪಿಕ್ಚರ್ ಬಂತ, ಕ್ಲಾರಿಟಿ ಬಂತ? ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ಫ್ಯಾಕ್ಟರೈಸ್. ಓಕೆ, ಏನ್ ಮಾಡಿದ್ದಾರೆ? ಪಾಲಿನಾಮಿಯಲ್ ನ y ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ತಾನೆ. 2y³ -1. Actually, problem na without using factor theorem, prime factorization, you can factorize. Just observe ಮಾಡಿ. How many terms are there? 4 terms are there. First 2 terms observe ಮಾಡಿ. ಏನಾರ ಕಾಮನ್ ಇದೆಯಾ? ಬರೀ y ಸ್ಕ್ವೇರ್ ಬರುತ್ತಲ್ಲ. y ಸ್ಕ್ವೇರ್ ಬರುತ್ತಾ ಕಾಮನ್? ಫಸ್ಟ್ 2 ಟರ್ಮ್ಸ್ ಅಲ್ಲಿ ಏನ್ ಕಾಮನ್ ಇದೆ? 2y ಸ್ಕ್ವೇರ್ ಕಾಮನ್ ಇದೆ. 2y ಸಾರಿ ನಾಟ್ 2, ಬರೀ y ಸ್ಕ್ವೇರ್. y ಸ್ಕ್ವೇರ್ ಕಾಮನ್ ಇದೆ. ಸೊ y ಸ್ಕ್ವೇರ್ ಕಾಮನ್ ತಗೊಂಡ್ರೆ ಏನು ಉಳ್ಕೊಳ್ಳುತ್ತೆ? 2y ಪ್ಲಸ್ 1. Is it 2y plus 1? First 2 terms. Next 2 terms observe ಮಾಡಿ ಸ್ಟೂಡೆಂಟ್ಸ್. Can we take -1 common? -1 common ತಗೊಂಡ್ರೆ ಮತ್ತೆ is it 2y plus 1? ಕರೆಕ್ಟಾ? ಈಗ ಥ್ರೂ ಔಟ್ ಏನ್ ಕಾಮನ್ ಇದೆ? 2y plus 1 ಕಾಮನ್ ಇದ್ರೆ ಏನ್ ಉಳ್ಕೊಳ್ಳುತ್ತೆ? y squared -1. y squared -1 ಜಾಗದಲ್ಲಿ
ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಫಾರ್ಮುಲಾ ಓದಿರ್ತೀವಿ. ಏನು ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಫಾರ್ಮುಲಾ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಇದನ್ನ ನಾನು 1 ಸ್ಕ್ವೇರ್ ತರ ಯೋಚನೆ ಮಾಡ್ಬೋದಾ? 1 ಸ್ಕ್ವೇರ್ ತರ ಯೋಚನೆ ಮಾಡ್ಬೋದು ತಾನೆ? ಸೊ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 2y plus 1 into y plus 1 into y minus 1. ಕರೆಕ್ಟಾ? ಸರಿನಾ? ಸೊ ಲೀನಿಯರ್ ಫ್ಯಾಕ್ಟರ್ಸ್ ಸಿಕ್ತಲ್ಲ, ಮುಗ್ರೆ ಹೋಯ್ತು ಪ್ರಾಬ್ಲಮ್. ಅರ್ಥ ಆಯ್ತಾ? ಆಯ್ತು ತಾನೆ ಫ್ಯಾಕ್ಟರೈಸ್? ಇಲ್ಲ ಸರ್ ನಂಗೆ ಹಿಂಗ್ ಮಾಡಕ್ ಆಗಲ್ಲ, ನಾನು ದೊಡ್ಡದಾಗ ಹಂಗೆ ಮಾಡ್ತೀನಿ ಅಂದ್ರು. ಯು ಕ್ಯಾನ್ ಡೂ ಇಟ್ ಸ್ಟೂಡೆಂಟ್ಸ್. ಹೆಂಗೆ? ಬೈ ಟ್ರಯಲ್ ಅಂಡ್ ಎರರ್ ಮೆಥಡ್. ಆದ್ರೆ ಎಲ್ಲಾ ಪ್ರಾಬ್ಲಮ್ ಈ ಮೆಥಡ್ ಅಲ್ಲಿ ಮಾಡಕ್ ಆಗಲ್ಲ. Everyone cannot, for all the problem you cannot solve this method. Actually ಇದು 8th ಅಲ್ಲೇ ಓದಿರ್ತೀರಾ, ಫ್ಯಾಕ್ಟರೈಸೇಷನ್ ಅಂತ ಒಂದು ಚಾಪ್ಟರ್ ಇತ್ತು ನೋಡಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಪ್ಲೀಸ್ ನೋಟ್, every time you can't use this. Every time we are not